ಒಂದು ಹೇಳ್ತೀನಿ, 6ನೇ ತಾರೀಕುವರೆಗೂ ನಾನು ಈಶ್ವರಪ್ಪನವ್ರ ಬಗ್ಗೆ ಏನೂ ಮಾತಾಡೋಲ್ಲ. ಆ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ನನಗೆ ಡೌಟ್ ಇದೆ, ಇದು ಏನಾಗುತ್ತೆ ಗೊತ್ತಾ, ಈಗ ಈಶ್ವರಪ್ಪನವರು ಮೋದಿ ಅಂತಿದ್ದಾರೆ, ಹಿಂದುತ್ವ ಅಂತಿದ್ದಾರೆ. ಆ ಮೆರವಣಿಗೆಯಲ್ಲಿ ಹೋಗುವಾಗ ಕಡಿರಿ ಕೊಚ್ಚರಿ ಅಂಥೇಳಿ ಲಾರಿ ಮೇಲೆ ನಿಂತ್ಕೊಂಡು ಮಾತಾಡಿದರು. ಆಮೇಲೆ ರಾಘವೇಂದ್ರನೂ ಹಿಂದುತ್ವ ಅಂತಿದ್ದಾರೆ, ಮೋದಿ ಅಂತಿದ್ದಾರೆ. ಲಾಸ್ಟ್ ಡೇ ಏನಾದ್ರು ನಾನು ನಿವೃತ್ತಿ ಅಂತ ಘೋಷಣೆ ಮಾಡಿಬಿಟ್ರೆ ನಾಮಿನೇಷನ್ ಹಾಕಿ, ಅದೊಂದು ಡೌಟ್ ಇದೆ ನನಗೆ. ಹಾಗಾಗಿ ಅವ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಬಟ್ ಅವರು ಹಿಂದೆ ಇಬ್ಬರು ಮೋದಿ ಫೋಟೋ ಹಾಕ್ಕೊಂಡಿದ್ದಾರೆ. ಮೋದಿ ಹೆಂಗಿದ್ರೂ ಪ್ರಧಾನಮಂತ್ರಿ, ಯಾರು ಬೇಕಾದ್ರೂ ಬಳಸ್ಬೋದು ಫೋಟೋ. ನಮ್ಮೆಲ್ಲ ಕಚೇರಿಗಳಲ್ಲೂ ಮೋದಿ ಫೋಟೋ ಇದೆ. ಮೋದಿ ಫೋಟೋ ಹಾಕ್ಬೇಕಲ್ಲ. ನೀವು ಯಾರು ತೊಂದರೆ ಕೊಡ್ಬೋದು ಅಂತ ಹಾಕಿರ್ಬೋದು, ಗೊತ್ತಿಲ್ಲ. ಪ್ರೈವೇಟ್ ಹಾಕಿದ್ದಾರೆ. ಒಟ್ಟಿನಲ್ಲಿ ನನಗೆ ಮಾತ್ರ ಅವರಿಬ್ಬರು ಒಂದಾಗ್ತಾರೆ 6ನೇ ತಾರೀಕುವರೆಗೂ ನಂಗೆ ಅನುಮಾನ ಇದೆ. ಹಾಗಾಗಿ ನಾವು ಅವ್ರ ವಿರುದ್ಧ ಏನೂ ಮಾತಾಡೋಕ್ಕೆ ಹೋಗಲ್ಲ. ಕಾಲಿನ ಶಕ್ತಿ ಮೇಲೆ ನಾವು ನಿಂತಿರೋದು, ನಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನಾವು ಸ್ಪರ್ಧೆ ಮಾಡ್ತಿರೋದು. BJPಯವರ ಫೇಲ್ಯೂರ್ಸ್ ಮೇಲೆ ನಾವು ಈಗ ಇಷ್ಟೆಲ್ಲ ಮಾತಾಡಿದ್ನಲ್ಲ, ಅದರೊಳಗೆ ಅದು ಈಶ್ವರಪ್ಪನವ್ರ ಹೆಸರಿತ್ತಾ ಅಥವಾ ಬೇರೆ ಇತ್ತಾ? ಐ ಸ್ಪೋಕ್ ಓನ್ಲಿ ಆನ್ ಎಕನಾಮಿಕ್ ಪಾಲಿಸಿ ಆ್ಯಂಡ್ ಇದು ಆ್ಯಕ್ಚುಲಿ ಧರ್ಮ ರಾಜಕೀಯಕ್ಕೆ ಬರಬಾರ್ದು. BJPಯವರು ಅದನ್ನು ತರ್ತಾ ಇದ್ದಾರೆ. ಅವ್ರ ಬದುಕಿಗೆ ಅನಿವಾರ್ಯವಾಗಿದೆ. ರಾಜಕೀಯ ಬದುಕಿಗೆ ಧರ್ಮ ತರದಿದ್ರೆ ಅವ್ರು ಬದುಕಲ್ಲ. ಅದರ ಉದ್ಘಾಟನೆ ಮಾಡಿದ್ದು ಅದ್ವಾನಿ, ಭಾರತ ರತ್ನ ಅದ್ವಾನಿ. ಅಲ್ಲ, ಲಾಭ ಯಾವಾಗಲೂ ಹಾಗೆ ಆಗುತ್ತೆ. ಛಿದ್ರ ಆದರೆ ಲಾಭ ಆಗುತ್ತೆ. ಆದರೆ ನಾವು ನಿಂತಿರೋದು ನಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಸರ್ಕಾರ ಏನು ಗ್ಯಾರಂಟಿ ಹೇಳಿದೆ ಅದನ್ನು ಅನುಷ್ಠಾನ ಮಾಡಿದ್ದೀವಿ. ವೋಟರ್ಸ್ ನಮ್ಮ ಪರ ಇದ್ದಾರೆ, ನಾವು ಗೆಲ್ತೀವಿ. ಅವ್ರ ಫೇಲ್ಯೂರ್ಸ್ ಮೇಲೆ ನಾವು ಗೆಲ್ಲೋದು ಬೇಕಾಗಿಲ್ಲ ಅನ್ನೋದು ನಂದು. ನಮ್ಮ ಸಾಮರ್ಥ್ಯದ ಮೇಲೆ ನಾವು ಗೆಲ್ತೀವಿ. ಅವರಿಬ್ಬರು ಈಕ್ವಲಾಗಿ ಡಿವೈಡ್ ಮಾಡ್ಕೊಳ್ಳಿ, ಸಂತೋಷನೇ. ಇಬ್ಬರೇ ಪ್ರಶ್ನೆ ಕೇಳಿದ್ದಲ್ಲ, ಯಾರು ಪ್ರಶ್ನೆನೇ ಕೇಳಿಲ್ಲ. ಥ್ಯಾಂಕ್ ಯು.